ಈಗ ನೀವೆಲ್ಲ ಕಬ್ಬು ಬೆಳಿತಿರಲ್ಲ, ಇಲ್ಲಿ ಇಷ್ಟೆಲ್ಲ ಕಬ್ಬು ಬೆಳಿತಿರಲ್ಲ ನೋಡ್ರಿ. ನಮ್ಮ ಕಣ್ಣು ಮುಂದೆ ಮೂರು, ಒಂದು ಪ್ರಕೃತಿ, ಒಂದು ಸಂಸ್ಕೃತಿ, ಒಂದು ವಿಕೃತಿ ಅಂತ ಕರಿತೀವಿ. ಕಬ್ಬು ಸಿಲಿದ ಸರ 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 ಸುಲಿದ ಕಬ್ಬು ತಿಂತೀವಲ್ಲ, ಅದನ್ನು ಪ್ರಕೃತಿ ಅಂತ ಕರೀತಾರೆ. ಕೆಲವರು ಕಬ್ಬು ತಿನ್ನೋದಲ್ಲ, ಕಬ್ಬನ್ನ ಗಾಣದಲ್ಲಿ ಕೊಟ್ಟು ಹಾಲು ಮಾಡಿಕೊಂಡು ಸೋಸ್ಕೊಂಡು ಕುಡಿತಾರೆ. ಕಬ್ಬು ತಿನ್ನೋದು ಪ್ರಕೃತಿ ಆದರೆ ಕಬ್ಬಿನ ಹಾಲು ಕುಡಿಯೋದು ಸಂಸ್ಕೃತಿ. ಇನ್ನು ಕೆಲವರು ಅದಾರ, ಅವ್ರು ಕಬ್ಬು ತಿನ್ನೋದಿಲ್ಲ, ಕಬ್ಬಿನ ಹಾಲು ಕುಡಿಯೋದಿಲ್ಲ. ಕಬ್ಬಿನ ಹಾಲು ಒಂದು ಹಂಡೆದಾಗ ಹಾಕಿ ತಿಪ್ಪ್ಯಾಗ ತಿಂಗಾಣ್ ಗಂಟ್ಲೆ ಹುಗುದಿಟ್ಟು ಹೆಂಡ ಮಾಡ್ಕೊಂಡು ಕುಡಿತಾರೆ. ಹೆಂಡ ಮಾಡ್ಕೊಂಡು ಕುಡಿತಾರ. ಕಬ್ಬು ತಿನ್ನೋದು ಪ್ರಕೃತಿ, ಕಬ್ಬಿನ ರಸ ಕುಡಿಯೋದು ಸಂಸ್ಕೃತಿ. ಕಬ್ಬಿನ ರಸ ಹೆಂಡ ಮಾಡ್ಕೊಂಡು ಕುಡಿದಿದೆಯಲ್ಲ, ಅದು ವಿಕೃತಿ. ಹೆಂಡ ಕುಡಿಯೋದ್ರಿಂದ ಏನಾಗ್ತತಿ? ನಾ ಬೇಕಾದಷ್ಟು ಶ್ರೀಮಂತಿರ್ಬೋದು, ನಾನು ಕೋಟ್ಯಾಧೀಶ ಇರ್ಬೋದು, ನಂದೊಂದು 50 ಎಕರೆ ಕಬ್ಬ ಬೆಳೆತಿರ್ಬೋದು, ನಾನು ಕೋಟಿ ಗಂಟ್ಲೆ ಗಳಿಸ್ತಿರ್ಬೋದು. ನಾನು ಕುಡಿಯೋದ್ರಿಂದ ನಿನಗೆ ಆಯುಷ್ಯನೇ ಇಲ್ಲಲ್ಲ. 1 ಕೋಟಿ ರೂಪಾಯಿ ಇತ್ತು ಇವತ್ತು ರಾತ್ರಿ ನನಗೆ ಮುಂಜಾನೆ ಸಾಯ್ತಿದೆ ಅಂದ್ರೆ ತಗೊಂಡ್ ಮಾಡವೇನು? ಆರೋಗ್ಯಕ್ಕಿಲ್ಲ ತಗೊಂಡ್ ಮಾಡೋದೇನು? ಹಣ್ಣು ತಿನ್ನೋದು, ಹಣ್ಣಿನ ರಸ ಕುಡಿಯೋದು, ಎರಡೂ ಬಿಡ್ತೀವಿ. ಬೀರು ಬ್ರ್ಯಾಂಡಿ ಮಾಡ್ಕೊಂಡು ಸಾಲಿ ಕಲ್ತವ್ರು ನಮ್ಮಂತವ್ರು ಸಹಿತ ಬೀರು ಬ್ರ್ಯಾಂಡಿ ಮಾಡ್ಕೊಂಡು ಕುಡಿತಾರೆ. ಅದನ್ನು ಯಾಕಪ್ಪ ನಾವು ಇದನ್ನ ಯಾಕೆ ಮಾಡ್ತೀವಿ? ನಮ್ಮ ಹಿರಿಯರು ಊರೊಳಗೆ ಏನು ಹೇಳಿದ್ರು ಅಂತಂದ್ರೆ, ಹಸದು ಊಟ ಮಾಡ್ರಿಪ್ಪ, ಹೊಟ್ಟೆ ತುಂಬಿದವ್ರಿಗೆ ಉಣಿಸ್ಬೇಡ್ರಿ, ಹಸದವ್ರಿಗೆ ಉಣಿಸ್ರಿ. ನೀವು ಹಸದು ಉಣ್ಣ ಮುಂದೆ ಹಸದವ್ರು ಬಂದ್ರೆ ಹಂಚ್ಕೊಂಡ್ರೆ ತಿನ್ರಿ ತಮ್ಮ. ರೊಟ್ಟಿ ಒಂದ ಇರುವಲ್ಲಕ್ಕ, ಇರ್ಲಿ ಬಾರಪ್ಪ, ನನಗರ್ಧ ನಿನಗರ್ಧ. ಹಸದು ಉಣ್ಣೋದು ಪ್ರಕೃತಿ. ಹಸದಾಗ ಹಸದವ್ರು ಬಂದ್ರೆ ಹಂಚಿಕೊಂಡು ತಿನ್ನೋದು ನಮ್ಮ ಸಂಸ್ಕೃತಿ. ಹೊಟ್ಟೆ ತುಂಬಿದವ್ರಿಗೆ ತಿನ್ನಿಸೋದಲ್ಲ. ಪ್ರವಚನ ಹೇಳಿದ್ರಲ್ಲ ನಿಮ್ಗೆ ವಾರ ಗಂಟ್ಲೆ, ಎಷ್ಟು ಚಂದ ಅವರು ಬಳಸೋ ಶಬ್ದಗಳು, ಹೆಂಗೆ ಒಂದೊಂದು ಪದ್ಯ ಅವನ್ನ ಎಲ್ಲ ಎತ್ಕೊಂಡು ಎಷ್ಟು ಚಂದ ಹೇಳಿದ್ರಲ್ಲ. ನಾವು ಮಾತಾಡೋ ಮಾತು ಸಹಿತ ನಮ್ಮ ಮಕ್ಕಳ ಮೇಲೆ ಪರಿಣಾಮ ಬೀರ್ತಾವ. ಗಂಡ ಹೆಂಡತಿ ಮನ್ಯಾಗ ವಿಚಾರ ಮಾಡ್ಬೇಕು, ನಮ್ಮ ಕಣ್ಣೆದುರಿಗೆ ಮಕ್ಕಳದಾರ ಅಂತ. ಅವ್ರ ಮುಂದೆ ಬಳಸೋ ಶಬ್ದಗಳನ್ನ ಬಹಳ ಎಚ್ಚರಿಕೆಯಿಂದ ಬಳಸ್ಬೇಕು. ನೋಡ್ರಿ, ಕೆಲವು ಜನ ಸ್ನಾನ ಮಾಡ್ತಾರೆ, ಕೆಲವರು ಜಳಕ ಮಾಡ್ತಾರೆ, ಕೆಲವರು ಮೈ ತಕ್ಕೊಂತಾರೆ. ನೀವೇನ್ ಮಾಡ್ತೀರಿ? ಸ್ನಾನ ಮಾಡ್ತೀರೋ, ಜಳಕ ಮಾಡ್ತೀರ, ಮೈ ತಕ್ಕೊಂತೀರ? ಕೆಲಸ ಒಂದ ಹೋದಲ್ಲ. ಕೆಲವರು ಪ್ರಸಾದ ತಗೋತಾರೆ ಸ್ವಾಮಿಗಳು ಅಂತವ್ರು, ಕೆಲವರು ಊಟ ಮಾಡ್ತಾರೆ, ಇನ್ನು ಕೆಲವರು ಕೂಳು ತಿಂತಾರೆ. ಸ್ನಾನ ಮಾಡೋದು, ಯಾರು ಸ್ನಾನ ಮಾಡ್ತಾರ ಅವರು ಪ್ರಸಾದ ತಗೋತಾರೆ, ಯಾರು ಜಳಕ ಮಾಡ್ತಾರ ಅವ್ರು ಊಟ ಮಾಡ್ತಾರೆ, ಯಾರು ಮೈ ತಕ್ಕೋತಾರ ಅವ್ರು ಕೂಳು ತಿಂತಾರೆ. ಸ್ನಾನ ಮಾಡಿ ಪ್ರಸಾದ ತಗೊಳ್ಳೋದು, ಜಳಕ ಮಾಡಿ ಊಟ ಮಾಡೋದು, ಮೈ ತಕೊಂಡು ಕೂಳು ತಿನ್ನೋದು. ಇದು ನಾವು ಮನೆಯೊಳಗೆ ಗಂಡ ಹೆಂಡತಿ ಅನಿಸ್ಕೊಂಡವ್ರು. ಎಂತಹ ಸಂಸ್ಕಾರದಿಂದ ನಾವು ಬೆಳೆಸ್ತೀವಿ, ಎಂತಹ ಶಬ್ದಗಳನ್ನ ನಾವು ಆಡ್ತೀವಿ, ನಮ್ಮ ಮಕ್ಕಳ ಮೇಲೆ ಅವು ಪರಿಣಾಮ ಬೀರ್ತಾವ. ನಾವು ಹೆಂಗಿರ್ತೀವಿ ನಮ್ಮನ್ನು ನೋಡಿ ಕಲಿತಾವ ಮಕ್ಕಳು. ನೀವು ಮಠಮಾನ್ಯಗಳಿಗೆ ಬರ ಮುಂದೆ ನಿಮ್ಮ ಹಿಂದೆ ನಿಮ್ಮ ಮಕ್ಕಳು ಕರ್ಕೊಂಡ್ ಬರ್ಬೇಕು, ಹಂಗ ಬರಬಾರ್ದು. ನೀವು ಅವ್ರಿಗೆ ಏನು ಹೇಳೋದು ಬೇಕಾಗಿಲ್ಲ, ಸೀದಾ ಬಂದು ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡ್ರಿ ಭಕ್ತಿಯಿಂದ. ನಿಮ್ಮ ಮಕ್ಕಳು ನೀವು ಹೇಳೋದ ಬೇಡ, ತಾವ ಬಂದ ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡ್ತಾರೆ. ಆ ಸಂಸ್ಕಾರ ನಾವು ಕಲಿಸ್ಕೊಡ್ಬೇಕಲ್ಲ. ಯಾಕರಪ್ಪ ಅಂದ್ರೆ ಇದ್ದದ್ಕಿಂತ ಚಂದ ಕಾಣಬೇಕಲ್ಲ ನಮ್ಮ ಬದುಕ. ಹಂಗ ಈಗ ಇವ ಸಣ್ಣ ಹುಡುಗರು ಹಾಸಿಗೆ ಒಳಗೆ ಮೂತ್ರ ಮಾಡ್ತಾವ. ಮೂತ್ರ ಮಾಡಬಾರ್ದಂತ ಗೊತ್ತಿಲ್ಲ ಅವಕ್ಕೆ, ಮೂತ್ರ ಮಾಡ್ತಾವ. ದೊಡ್ಡವರಾದ್ಮ್ಯಾಗ ಮತ್ತ ಇಲ್ರಿ ಮತ್ ಸಣ್ಣಂದಿರ್ತ ನಮಗ್ ಹಂಗ ರೂಢಿ ಐತಿ ಅಂತ ಅಂದ್ರೆ ಹೆಂಗ ಆಕತಿ? ಸಣ್ಣವಿದ್ದಾಗ ಮಾಡ್ತಿದ್ದೆ, ಮತ್ ದೊಡ್ಡವಾದ್ಮ್ಯಾಗ ಅದ್ರ ಸಲುವಾಗಿ ಎದ್ದು ಬರ್ಬೇಕಲ್ಲ ಹೊರಗೆ. ಇಲ್ರಿ ನಮಗ್ ಹಂಗ ರೂಢಿ ಐತಿ ಅಂದ್ರೆ ಹೆಂಗ ಆಕತಿ? ಈಗ ದೇವ್ರು ಕೊಟ್ಟಿರ್ತಾನೆ, ಅದನ್ನು ಸುಧಾರಣೆ ಮಾಡಿಕೊಂಡು ಸಂಸ್ಕಾರ ಕೊಟ್ಕೊಂಡು ಬದುಕೋದು ನಮ್ ಕೆಲಸ ಹೌದಲ್ಲ.